ಇನ್ನು ಬಾಗಲಕೋಟೆಯ ಸ್ಥಿತಿಗತಿಗಳು ಕೂಡ ಹಾಗೇನೇ. ಬಾಗಲಕೋಟೆನಲ್ಲೂ ಕೂಡ ವಿಪರೀತ ಮಳೆ, ವಿಪರೀತ ಪ್ರವಾಹ, ಜನ ಏನು ಮಾಡಬೇಕು ಅಂತ ದಿಕ್ಕು ತೋಚದೇ ಇರುವಂಥ ಸ್ಥಿತಿ ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಒಂದಷ್ಟು ಈ ಕಾಳಜಿ ಕೇಂದ್ರಗಳನ್ನು ಮಾಡಲಾಗಿದೆ. ಅವನ್ನ ಗಂಜಿ ಕೇಂದ್ರಗಳು ಅಂತ ಅನ್ನಬಾರ್ದು. ಯಾಕಂತಂದರೆ ಈ ಎಷ್ಟು ಜನಕ್ಕೆ ಊಟ ಹಾಕಿರ್ತಾರೋ ಪಾಪ ಈ ರೈತ ಕುಟುಂಬದವರು, ಅವ್ರನ್ನ ಗಂಜಿ ಕೇಂದ್ರ ಅಂದ್ಬಿಟ್ರೆ ತಪ್ಪಾಗುತ್ತೆ. ಕಾಳಜಿ ಕೇಂದ್ರ ಅನ್ನಬೇಕು. ಕಾಳಜಿ ಕೇಂದ್ರಕ್ಕೆ ಬಂದಿದ್ದಾರೆ. ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಬದುಕೇ ಕೊಚ್ಕೊಂಡು ಹೋಗುವಂಥ ಸ್ಥಿತಿ. ಎಲ್ಲಿ ನೋಡಿದ್ರು ಮಳೆ ಮಳೆ ಮಳೆ. ಏನು ಮಾಡಬೇಕು ಜನ? ಯಾಕಂದರೆ ಮನೆಗಳು, ಈ ಹೊಲಗಳು, ಗದ್ದೆಗಳು, ತೋಟಗಳು ಎಲ್ಲವೂ ಕೂಡ ಜಲಾವೃತಗೊಂಡಿವೆ. ಅಂಥ ಸ್ಥಿತಿ ಇದೆ. ಸೊ ಇದು ಸಂಗತಿ. ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಜನ ಒಂದು ಲೆಕ್ಕದಲ್ಲಿ ಪರದಾಡ್ತಾ ಇದ್ದಾರೆ. ಒಂದು ಕಡೆಗೆ ಘಟಪ್ರಭಾ, ಮಲಪ್ರಭಾ, ಕೃಷ್ಣೆ, ಇನ್ನೊಂದು ಕಡೆಗೆ ಮಾರ್ಕಂಡೇಯ, ಹಿರಣ್ಯಕೇಶಿ ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲ ಕಡೆಗೂ ಕೂಡ ಈ ಸಣ್ಣ ಸಣ್ಣ ನದಿಗಳು ಕೂಡ ದೊಡ್ಡ ದೊಡ್ಡ ನದಿಗಳಾಗಿ ಮಾರ್ಪಟ್ಟುಬಿಟ್ಟಿವೆ. ಅವಳ ಆರ್ಭಟ ಹೇಳತೀರದ್ದು ಅಷ್ಟು ಮಟ್ಟಿಗೆ. ಬನ್ನಿ, ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮಸ್ಥರ ಏನು ಅದನ್ನ ಗೋಳನ್ನ ಕೇಳೋಕೆ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಅವರು ದುಃಖದಲ್ಲಿದ್ದಾರೆ. ಇಲ್ಲೊಬ್ರು ಸಂತ್ರಸ್ತ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಪ್ರತಿ ಸಾರಿ ಪ್ರವಾಹ ಬಂದಂತಹ ಸಂದರ್ಭದಲ್ಲೂ ಕೂಡ ಇವರು ತಮ್ಮ ಮನೆ ಮಠಗಳನ್ನ ಬಿಟ್ಕೊಂಡು ಮಕ್ಕಳು ಮರಿಯನ್ನ ಕಟ್ಕೊಂಡು ನಿರ್ಗತಿಕರ ರೀತಿಯಲ್ಲಿ ಹೋಗಿ ಕಾಳಜಿ ಕೇಂದ್ರದಲ್ಲಿ ಬದುಕುವಂತ ಪರಿಸ್ಥಿತಿ. ಅವ್ರನ್ನ ಮಾತನಾಡ್ಸೋಣ, ಎಷ್ಟು ತೊಂದರೆ ಆಗುತ್ತಾ ಇದೆ ಏನು ಅಂತಂದು. ಅಮ್ಮ, ಈಗ ಪ್ರತಿ ಸಾರಿನೂ ಪ್ರವಾಹ ಬಂದ ಇದೇ ಗೋಳಾತ ನಿಮ್ದು, ಎಷ್ಟು ತೊಂದರೆ ಆಗತ್ತ ನಿಮ್ಗೆ? ಭಾಳ ತೊಂದರೆ ಆಕತ್ರಿ, ಭಾಳ ಗೋಳಾಕತ್ರಿ. ಹ್ಞೂ ರೀ, ಏನು ಅಗದಿ ನೋಡಂಗಿಲ್ರಿ, ಅದು ಭಾಳ ನೀರು ರೀ. ಅಟ ನೀರು ಬರೋದಿಲ್ರಿ, ಭಾಳ ನೀರು ಬಂದ್ಬಿಡ್ತೈತಿ. ಹುಡುಗರಿಗೆಲ್ಲ ತೊಂದ್ರಿ, ಮತ್ತು ಏನು ಮನುಷ್ಯಾಗ ಆರಾಮ ಉಳಿಯಂಗಿಲ್ಲ. ಒಂದು ತಿಂಗಳದನ ಮಟ್ಟಿಗೆ ಹತ್ತಂಗಿಲ್ರಿ. ನಾವು ಬಂದು ಎಲ್ಲ ತೋರ್ಸ್ಕೊಂಡು ಬಸ್ಕೊಂಡು ಎಲ್ಲ ನಿಂತು ಬಿಡ್ತೀವಿ. ದಂಧೆಗೆ ಹಾಳ, ದುಡ್ಕೊಂಡು ತಿನ್ಲಾರ್ದ ನಿರ್ವಾಹ ಇಲ್ಲ. ನಮ್ಗೆ ದೊಡ್ಡ ಕಷ್ಟ ಬರ್ತೈತ್ರಿ. ನೀವೆಲ್ಲ ರೈತರು, ನೀವು ಮತ್ತೊಬ್ಬರಿಗೆ ಊಟ ಹಾಕುವಂತವ್ರು, ಆದ್ರೆ ನೀವು ಅಲ್ಲಿ ಕಾಳಜಿ ಕೇಂದ್ರದಾಗ ಹೋಗಿ ನೀವು ಮತ್ತೊಬ್ಬರು ಊಟ ಕೊಡೋದನ್ನ ತಿನ್ನುವಂತ ಪರಿಸ್ಥಿತಿ ಬಂದು ತಂದು ಹೊಡ್ತಾರಲ್ಲ ಇವರು. ಅದನ್ನ ಹಾಕಿಸ್ಕೊಂಡು ತಿನ್ಬೇಕಾದ್ರೆ ಕಷ್ಟ ಆಕತ್ರಿ. ನಮಗೆ ತಾಟ್ನಾಗ ಅನ್ನ ಹಾಕಿದ್ರೆ ನಮಗೆ ಅಷ್ಟು ಕಷ್ಟ ಆಕತ್ರಿ. ಮನುಷ್ಯಾಗ ದುಃಖನ ಬಂದ್ಬಿಡ್ತೈತ್ರಿ, ಒಟ್ಟು ತಡ್ಕೊಳ್ಳೋದಾಗಲ್ಲ. ಸುಮ್ಮನೆ ನಾವೆಲ್ಲ ಜನ್ನಿಮ್ತಿನ ಊಟ ಮಾಡಿದಂಗ್ರಿ, ಜನ್ನಿಮ್ತಿ ಊಟ ಮಾಡಿದಂಗ್ರಿ. ನಮಗೆ ಭಾಳ ಕಷ್ಟ ಆಕತ್ರಿ. ನಮಗೆ ಅಟ್ಟ ಕಷ್ಟ ಆಗುದಿಲ್ಲ. ಮಕ್ಕಳ ಕರ್ಕೊಂಡು ಅನ್ನ ನೀಡ್ಸ್ಕೊಂಡು ತಿನ್ನೋದ್ರ ಸಹಿ ಆಗಿಬಿಡ್ತೈತ್ರಿ. ನಮಗೆ ಮತ್ತೊಬ್ರ ಕಡೆ ಬೇಡುವಂಗ ಆತ್ಲ ದೇವ್ರ ಅಂತೇಳಿ ಜೀವ ಕೈಯಾಗ ಹಿಡ್ಕೊಂಡು ಹೋಗ್ಬೇಕಾಗತ್ರಿ ಸರ್. ಭಾಳ ತ್ರಾಸ ಐತ್ರಿ. ಅದ್ರ ಸಲುವಾಗಿ ನಾವು ಎಲ್ಲ ಗುದ್ದಾಡಿ ಎಲ್ಲಾರು ಹೋಗೋಣ ಅಂತ ಮಾತಾಡ್ತೀವ್ರಿ. ನಾವು ಸುಮ್ಮ ಊರು ಬಿಟ್ಟು ಹೋಗ್ಬಾರ್ದು, ಎಲ್ಲಾರು ಊರು ಬಿಟ್ಟು ಹೋಗುದ ಚಲೋ ಅಂತ ಹಿಂಗೆ ಅನಿಸ್ತೈತ್ರಿ. ಕಷ್ಟದಾಗ ಭಾಳ ಇದೀವ್ರಿ ನಾವು. ಒಟ್ಟು ಒಂದ್ ಸರಿ ಚಲೋ, ಎರಡ್ ಸರಿ, ಇದು ಪ್ರತಿ ಸರಿ ಇದೇ ಹಣೆ ಬರಲ್ಲ. ನಾವು ಸಣ್ಣದಿದ್ದಾಗಿಂದ ಚಾಲೋನ ಐತ್ರಿ ಇದು. ಎಲ್ಲಿ ನಮ್ನೇನು ಏನು ಮಾಡವಾರ ಯಾರು ದಾದ ಮಾಡಂಗಿಲ್ಲ. ಆಗಟ್ ಬರ್ತಾರೋ, ಒಟ್ಟು ಅನ್ನ ಹಾಕ್ತಾರೋ, ಹೋಗಿ ಬಿಡ್ತಾರೋ. ಒಂದು 10,000 ರೂಪಾಯಿ ಕೊಟ್ಟರೆ ಬಣ್ಣಕ್ಕೆ ಆಗಂಗಿಲ್ಲ, ಸುಣ್ಣಕ್ಕೆ ಆಗಂಗಿಲ್ಲ. 10,000 ರೂಪಾಯಿ ಕೊಡ್ತಾರು, ಹೋಗಿ ಬಿಡ್ತಾರ್ರಿ ಅವರು. ಮತ್ತು ನಮಗೆಲ್ಲ ದೊಡ್ಡ ಗೋಳು ಬಂದು ಬಿಡ್ತೈತ್ರಿ. ವರ್ಷಾನ್ಗಟ್ಲೆ ಹುಳ ಹೂಪಡಿ ಸೇರಿ ಬಿಡ್ತಾವ್ರಿ ಮನೆಯಾಗ. ಮಕ್ಕಳು ಮರಿ ಕಟ್ಕೊಂಡು ಹೋಗೋದು ಎಷ್ಟು ತೊಂದರೆ ಆಗತ್ತೆ ನಿಮಗೆಲ್ಲ. ಗಂಡು ಮೂಟೆ ಮಕ್ಕಳು ಮರಿ ಕಟ್ಕೊಂಡು ಅದ್ರ ಸಲಾಗಿನ ನಮಗೆ ಕಷ್ಟ ಭಾಳ ಆಗೈತ್ರಿ. ಮಕ್ಕಳ ಕಟ್ಕೊಂಡು ಹೋಗೋದಂದ್ರೆ ನಮಗೆ ಕಷ್ಟ ಐತ್ರಿ. ಹುಡುಗರು ಸಾಲಿ ಹಾಳ, ಹುಡುಗರು ಮಕ್ಳದ್ದು ಇದು ಹಾಳಾಗಲ್ಲ. ಏನು ತಿಳಿಲ್ದಂಗೆ ಆಗಿಬಿಟ್ಟೈತ್ರಿ ಸರ್ ನಮಗೆ. ಒಟ್ಟು ಮಾತಾಡಕ್ಕೆ ಉಸುಲ್ ಪಾರಾಗೋದಿಲ್ಲ. ಹಂಗೆ ಒಳಗೆ ದುಃಖ ನುಂಗ್ತೀವಿ ನಾವ್ರಿ. ಒಂದು ತಿಂಗಳನ್ನ ಗಟ್ಲೆ ಊಟ ಹೋಗಂಗಿಲ್ರಿ. ಬೆಳ್ತಾನ ನಿದ್ದೆ ಎತ್ತುದಿಲ್ರಿ. ಸೊಳ್ಳೆ ಕಡಿತಾವು. ಏನು ಮನುಷ್ಯಾಗ ಏನು ತ್ರಾಸ ಆಗ್ಬೇಕು ಎಲ್ಲ ಆಕತಿ. ಜೀವನಾನ ಬೇಡಾಗೈತ್ರಿ ಒಟ್ಟು ಹೇಳ್ಬೇಕಂದ್ರೆ. ಸಣ್ಣ ಸಣ್ಣ ಹುಡುಗರು ಅದಾವ್ರಿ. ಮಗ ಒಬ್ಬದು ಅದಾನು ಅಂಗವಿಕಲ್ ಅದಾರ್ರಿ. ಮಗ ಒಂದೇ ಮಗ, ಅವಾಗ 3 ಮಂದಿ ಮಕ್ಳು ಮೊಮ್ಮಕ್ಳಾಗ್ಯ ಅಂಗವಿಕಲ್ ಅದಾನ್ರಿ. ಅವನ್ನೆಲ್ಲ ಕಟ್ಕೊಂಡು ಹೋಗಲ್ಲ. ಕಾಲ್ ಮಾಡಕ್ ಹೋಗು ತೊಂದ್ರೆ ಆಕತ್ತಮ್ಮ ಅಂತ ಮ್ಯಾಲ ಮಜಲ್ಲಾಗ ಇಟ್ಟಿವನು. ಕ್ಯಾಮರಾಮನ್ ಬಾಬು ಜೊತೆ ರವಿಮುಖಿ, TV9 ಬಾಗಲಕೋಟೆ.